ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 3ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 3. ಆರು ರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಯತೆ. ಅನುವಾದ: ಯೋಗದಲ್ಲಿ ಆರೂಢನಾಗಬೇಕೆಂಬ ಇಚ್ಛೆಯುಳ್ಳ ಮನನಶೀಲನಾದ ಪುರುಷನಿಗೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡುವುದೇ ಯೋಗದ ಪ್ರಾಪ್ತಿಯಲ್ಲಿ ಕಾರಣವೆಂದು ಹೇಳಲಾಗುತ್ತದೆ. ಮತ್ತು ಯೋಗಾರೂಢನಾದ ನಂತರ ಆ ಯೋಗಾರೂಢ ಪುರುಷನಿಗೆ ಯಾವುದೆಲ್ಲ ಸಂಕಲ್ಪಗಳ ಅಭಾವವಿದೆಯೋ ಅದೇ ಅವನ ಶ್ರೇಯಸ್ಸಿಗೆ ಕಾರಣವೆಂದು ಹೇಳಲಾಗುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಇಲ್ಲಿ ಕರ್ಮಯೋಗದ ಪ್ರಶಂಸೆಯನ್ನು ಮಾಡಿ ಈಗ ಅದರ ಸಾಧನೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಹೇಗೆ ಅದನ್ನು ಸಾಧನೆ ಮಾಡೋದು ಕರ್ಮಯೋಗವನ್ನು ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಯೋಗದಲ್ಲಿ ಯಾರೆಲ್ಲ ಆರೂಢರಾಗಿರಬೇಕು ಅಂತ ಇಚ್ಛೆ ಪಡ್ತಾರೋ ಅಂಥ ಮನನಶೀಲನಾದಂತಹ ಮನುಷ್ಯನಿಗೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡೋದಿದೆಯಲ್ಲ, ಅಂದರೆ ಅಲ್ಲಿ ಯಾವುದೇ ಕಾಮನೆಗಳು ಇರಬಾರ್ದು, ಯಾವುದೇ ಫಲಾಪೇಕ್ಷೆಗಳು ಏನೂ ಇರಬಾರದು. ನಿಷ್ಕಾಮ ಭಾವದಿಂದ ಕೆಲಸ ಮಾಡ್ತಾನೋ ಅದು ನಿಜವಾಗ್ಲೂ ಅವನಿಗೆ ಯೋಗ ಪ್ರಾಪ್ತಿಯಲ್ಲಿ ಕಾರಣ ಅಂತ ಹೇಳಿದ್ದಾರೆ. ಅಂದರೆ ನಾನು ಯೋಗಾರೂಢನಾಗಬೇಕು ಅಂತ ಯಾರಾದರೂ ಅಂದ್ಕೊಂಡ್ರೆ ಅವನು ನಿಷ್ಕಾಮ ಭಾವದಿಂದ ಕರ್ಮವನ್ನು ಮಾಡಬೇಕು. ಅದು ಅವನಿಗೆ ಆ ಯೋಗವನ್ನು ತಂದುಕೊಡುತ್ತೆ ಅಂತ ಹೇಳಿದ್ದಾರೆ. ಮತ್ತು ಯೋಗಾರೂಢನಾದ ಮೇಲೆ ಆ ಯೋಗಾರೂಢ ಪುರುಷನಿಗೆ ಯಾವ ರೀತಿ ಸಂಕಲ್ಪಗಳ ಅಭಾವವಿರುತ್ತೋ, ಅಂದರೆ ಅವನ ಮನಸ್ಸಲ್ಲಿ ಹೇಳ್ತಾ ಇರುತ್ತೆ ಏನಾದರೂ ಒಂದು ವಿಚಾರಗಳಲ್ವಾ, ಅದೆಲ್ಲ ಹೊರಟೋಗ್ಬೇಕು. ಈಗ ನೋಡಿ, ನಮ್ಮ ಮನಸ್ಸಲ್ಲಿ ನಾವು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ರು ಮನಸ್ಸಿನ ಒಳಗಡೆ ಸಂಕಲ್ಪಗಳು ಬರ್ತಾ ಇರುತ್ತೆ, ಮಾತಾಡ್ತಾ ಇರ್ತೀವಿ, ವಿಷಯಗಳ ಆಲೋಚನೆ ಇರುತ್ತೆ, ಯಾರಿಗೋ ಏನೋ ಅಂದ್ಕೊಳ್ತಾ ಇರ್ತೀವಿ, ಬೈಕೊಳ್ತಾ ಇರ್ತೀವಿ, ಹೊಗಳ್ತಾ ಇರ್ತೀವಿ, ಅಥವಾ ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ವ್ಯಕ್ತಿ ಬಗ್ಗೆ, ವಿಷಯದ ಬಗ್ಗೆ ಎಷ್ಟೊಂದು ವಿಚಾರಗಳಿರುತ್ತೆ, ಅದೆಲ್ಲ ಹೇಳ್ತಾ ಇರುತ್ತಲ್ಲ, ಅದನ್ನು ಸಂಕಲ್ಪಗಳು ಅಂತ ಹೇಳೋದು. ಯಾರಲ್ಲಿ ಆ ಸಂಕಲ್ಪಗಳು ಇರೋದಿಲ್ವೋ ಅದು ಅವನ ಯಶಸ್ಸಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ. ಮೊದಲು ಯೋಗಾರೂಢನಾಗಬೇಕು ಅಂತಂದರೆ ಅವನು ನಿಷ್ಕಾಮ ಭಾವದಿಂದ ಕೆಲಸವನ್ನು ಮಾಡಬೇಕು. ಈಗ ಯೋಗಾರೂಢನಾಗ್ಬಿಟ್ಟ ಅಂತಂದರೆ ಅವನಲ್ಲಿ ಸಂಕಲ್ಪಗಳ ಅಭಾವವಾಗೋದಕ್ಕೆ ಶುರುವಾಗುತ್ತೆ, ಅದು ಅವನ ಶ್ರೇಯಸ್ಸಿಗೆ ಕಾರಣವಾಗುತ್ತೆ. ಇಲ್ಲಿ ನಾವು ಚೆಕ್ ಮಾಡಿ ನೋಡ್ಕೋಬೇಕು, ನಮ್ಮ ಒಳಗಡೆ ಆ ರೀತಿಯ ಒಂದು ಭಾವ ಇದೆಯಾ, ಅಂದರೆ ನಮ್ಮ ಮನಸ್ಸಲ್ಲಿ ಸಂಕಲ್ಪಗಳು ಹೇಳ್ತಾ ಇದೆಯಾ, ಅದು ಎಷ್ಟು ಕಡಿಮೆ ಆಗ್ತಾ ಇದೆ, ಮುಂಚೆಗಿಂತ ಈಗ ಕಡಿಮೆ ಆಗಿದೆಯಾ, ಅದೆಲ್ಲ ನೋಡ್ಕೊಳ್ತಾ ಇರಬೇಕು. ಮತ್ತು ನಾವು ನಿಷ್ಕಾಮ ಭಾವದಿಂದ ಕೆಲಸಗಳನ್ನು ಮಾಡ್ತಾ ಇದ್ವಾ ಅಥವಾ ಅಲ್ಲಿ ನಮಗೆ ಫಲಾಪೇಕ್ಷೆಗಳಿದ್ವಾ, ಕಾಮನೆಗಳಿದೆಯಾ, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇರಬೇಕು. ಈಗ ಮೊದಲನೇ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮುನೇಹೆ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದಾರಲ್ಲ, ಅದು ಯಾವ ರೀತಿಯ ಮನುಷ್ಯನ ಬಗ್ಗೆ ಹೇಳ್ತಾ ಇರೋದು, ಯಾರನ್ನ ನಾವು ಮುನೇಹೆ ಅಂತ ತಿಳ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಮುನೇಹೆ ಅನ್ನುವಂಥ ಪದವನ್ನು ಇಲ್ಲಿ ಪರಮಾತ್ಮನ ಪ್ರಾಪ್ತಿಯಲ್ಲಿ ಹೇತುರೂಪಿ, ಅಂದರೆ ಈ ರೀತಿ ಮಾಡಿದ್ರೆ ನನಗೆ ಪರಮಾತ್ಮನ ಪ್ರಾಪ್ತಿ ಆಗತ್ತೆ ಅಂತ ತಿಳ್ಕೊಂಡಿರ್ತಾನಲ್ಲ, ಆ ಯೋಗಾರೂಢ ಅವಸ್ಥೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇಷ್ಟಪಡ್ತಾ ಇರುವಂತಹ ಪುರುಷನಿಗೆ ಇಲ್ಲಿ ವಿಶೇಷಣದ ರೂಪದಲ್ಲಿ ಈ ಮುನೇಹೆ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಅಂದರೆ ಈಗ ನಾನು ಭಗವಂತನನ್ನು ಪಡ್ಕೋಬೇಕು ಅಂದರೆ ಅದನ್ನು ಯೋಗಾರೂಢ ಅವಸ್ಥೆ ಅಂತ ಹೇಳ್ತಾರೆ. ಭಗವಂತನನ್ನು ಪಡ್ಕೊಳ್ಬೇಕು ಅಂತಂದರೆ ಮೊದಲು ನಾನು ಆ ಒಂದು ಅವಸ್ಥೆಗೆ ತಲುಪಬೇಕು. ಆ ರೀತಿ ಆ ಯೋಗಾರೂಢ ಅವಸ್ಥೆಯನ್ನು ಪಡ್ಕೊಳ್ಬೇಕು ಅಂತ ಯಾರು ಇಷ್ಟಪಡ್ತಾನೋ ಅಂಥ ಮನುಷ್ಯನಿಗೋಸ್ಕರ ಇಲ್ಲಿ ವಿಶೇಷಣದ ರೂಪದಲ್ಲಿ ಮುನೇಹೆ ಅನ್ನುವಂಥ ಒಂದು ಶಬ್ದ ಬಂದಿದೆ. ಅದಕ್ಕೋಸ್ಕರನೇ ಸ್ವಭಾವದಿಂದಾನೇ ಪರಮಾತ್ಮನ ಸ್ವರೂಪದ ಚಿಂತನೆ ಮಾಡುವಂಥ ಮನನಶೀಲ ಸಾಧಕ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಅವನಿಗೆ ಸ್ವಭಾವದಿಂದಾನೇ ಅವನು ಭಗವಂತನ ಚಿಂತನೆ ಮಾಡ್ತಾ ಇರ್ತಾನೆ. ಅವನಿಗೆ ಇಲ್ಲಿ ಬೈ ಫೋರ್ಸ್ ಆಗಿ ಯಾರೋ ಹೇಳ್ಕೊಡ್ಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತೇನಿಲ್ಲ. ಅವನ ಪಾಡ್ಗವನು ಭಗವಂತನ ಚಿಂತನೆ ಮಾಡ್ತಾ ಇರ್ತಾನೆ. ಈಗ ವಿಷಯಾಸಕ್ತಿ ಇರುವಂಥವ್ರು ಏನು ಮಾಡ್ತಾರೆ, ಅವರಿಗೆ ಭಗವಂತನ ಚಿಂತನೆನೇ ಬರೋದಿಲ್ಲ.
ಅವ್ರು ಸದಾ ವಿಷಯಗಳಲ್ಲೇ ಮುಳುಗಿರ್ತಾರೆ. ಒಬ್ಬ ಮನುಷ್ಯ ಯಾವಾಗ ಭಗವಂತನನ್ನು ಪಡ್ಕೋಬೇಕು ಅಂತ ಆಸಕ್ತಿಯನ್ನು ಹೊಂದುತ್ತಾನೋ ಅವನು ಎಲ್ಲಾದರೂ ಇರಲಿ, ಯಾವುದಾದ್ರೂ ಮದುವೆ ಸಮಾರಂಭಗಳು ಅಥವಾ ಇನ್ಯಾವುದೋ ಪೊಲಿಟಿಕಲ್ ಏನಾದರೂ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿರಲಿ, ಮಶಾಣದಲ್ಲಿರಲಿ, ದೇವಸ್ಥಾನದಲ್ಲಿರಲಿ, ಎಲ್ಲಾದರೂ ಇರಲಿ, ಸದಾ ಅವನಿಗೆ ಭಗವಂತನ ಚಿಂತನೆಯೇ ನಡೀತಾ ಇರುತ್ತೆ. ಈಗ ನೋಡಿ, ದೇವರ ನಾಮಗಳನ್ನು ಹಾಡುವಂಥವ್ರಿಗೆ ಸದಾ ಭಗವಂತನ ಭಜನೆಗಳೇ ಅವ್ರ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಅದೇ ಭಗವಂತನ ನಾಮ ಜಪ ಮಾಡ್ತಾರಲ್ಲ ಅಂಥವರಿಗೆ ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಭಗವಂತನ ನಾಮ ಜಪ ನಡೀತಾನೇ ಇರುತ್ತೆ ಅವರ ಒಳಗಡೆ. ಯಾಕೆ? ಅದು ಅವ್ರ ಸ್ವಭಾವ ಆಗ್ಬಿಟ್ಟಿರುತ್ತೆ. ಆಯಿತಾ? ಇಲ್ಲಿ ಯಾರು ಭಗವಂತನನ್ನು ಪಡ್ಕೋಬೇಕು ಅಂತ ಇರ್ತಾನೋ ಅಂಥವನಿಗೆ ಸ್ವಭಾವದಿಂದನೇ ಆ ಪರಮಾತ್ಮನ ಸ್ವರೂಪದ ಚಿಂತನೆ ಮಾಡುವಂತಹ ಒಂದು ಮನಸ್ಥಿತಿ ಒಂದು ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ಸ್ವಭಾವದಿಂದಲೇ ಭಗವಂತನ ಸ್ವರೂಪದ ಚಿಂತನೆ ಮಾಡುವಂಥ ಮನನಶೀಲ ಸಾಧಕ ಅಂತ ನಾವು ತಿಳ್ಕೋಬೇಕು. ಮುನೇಹೆ ಅನ್ನುವಂಥ ಪದ ಅಂಥ ಒಬ್ಬ ವ್ಯಕ್ತಿಗೆ ಹೇಳ್ತಾ ಇರೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.